ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಕೆಂಪು ಸಮುದ್ರದೊಂದಿಗೆ ಕರಾವಳಿ ಗಡಿಯನ್ನು ಹಂಚಿಕೊಳ್ಳದಿರುವಂತಹ ದೇಶ ಯಾವುದು ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಮೊರಾಕ್ಕೋ, ಸುಡಾನ್, ಸೌದಿ ಅರೇಬಿಯಾ ಅಥವಾ ಈಜಿಪ್ಟ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಮೊರಾಕ್ಕೋ. ಈ ಒಂದು ದೇಶವು ಕೆಂಪು ಸಮುದ್ರದೊಂದಿಗೆ ಯಾವುದೇ ರೀತಿಯಾದಂತಹ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಉಳಿದಂತೆ ಸುದಾನ್, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ರಾಷ್ಟ್ರಗಳು ಈ ಕೆಂಪು ಸಮುದ್ರದೊಂದಿಗೆ ತಮ್ಮ ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುತ್ತವೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ಮ್ಯಾಪಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕೆಂಪು ಸಮುದ್ರ ಅಥವಾ ರೆಡ್ ಸಿ ಬಗ್ಗೆ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಮ್ಯಾಪಿಂಗ್ ರಿಲೇಟ್ ಆದಂತಹ ಈ ಒಂದು ಪ್ರಶ್ನೆಯ ಡಿಟೇಲ್ ಆದಂತಹ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಬೇಕು ಅಂತಂದರೆ, ಈ ಕೆಂಪು ಸಮುದ್ರದ ಪೂರ್ವ ಭಾಗದಲ್ಲಿ ಸೌದಿ ಅರೇಬಿಯಾ, ಪಶ್ಚಿಮ ಭಾಗದಲ್ಲಿ ಈಜಿಪ್ಟ್, ಸುದಾನ್ ಮತ್ತು ಎರಿತ್ರಿಯಾ ದೇಶಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಯಮೆನ್ ದೇಶವು ಕೂಡ ಈ ಕೆಂಪು ಸಮುದ್ರದೊಂದಿಗೆ ತನ್ನ ಕರಾವಳಿ ಗಡಿಯನ್ನು ಹಂಚಿಕೊಳ್ಳುವುದನ್ನು ನಾವು ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಮೊರಾಕ್ಕೋ ಆಫ್ರಿಕಾ ದೇಶದ ಉತ್ತರ ಭಾಗದಲ್ಲಿರುವಂಥ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ಒಂದು ರಾಷ್ಟ್ರವಾಗಿರುವುದರಿಂದ ಈ ಮಧ್ಯ ಏಷ್ಯಾದಲ್ಲಿರುವಂತಹ ಕೆಂಪು ಸಮುದ್ರದೊಂದಿಗೆ ಯಾವುದೇ ರೀತಿಯಾಗಿ ಡೈರೆಕ್ಟ್ ಆದಂತಹ ಬಾರ್ಡರನ್ನು ಶೇರ್ ಮಾಡ್ಕೋದಿಲ್ಲ. ಸೊ ಆಪ್ಷನ್ 1 ಮೊರಾಕ್ಕೋ ವಾಸ್ ರೈಟ್ ಆನ್ಸರ್. ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆರಿ ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. G7 ರಾಷ್ಟ್ರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೇವೆ ಸಾಕಷ್ಟು ಬಾರಿ. ಸೊ ಈ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ರಾಷ್ಟ್ರವು G7 ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ರಷ್ಯಾ, ಆಪ್ಷನ್ 2 USA, ಆಪ್ಷನ್ 3 ಜಪಾನ್ ಅಥವಾ ಆಪ್ಷನ್ 4 ಇಟಲಿ ಅಂತ ನೀಡಲಾಗಿದ್ದು, ಈ 4 ಆಪ್ಷನ್ಸ್ಗಳಲ್ಲಿ ಯಾವ ರಾಷ್ಟ್ರ ಈ G7 ಗ್ರೂಪ್ ಆಫ್ 7 ಅಂತ ಕೂಡ ಕರೀತಾರೆ ಇದನ್ನ, ಈ G7 ರಾಷ್ಟ್ರಗಳ ಒಕ್ಕೂಟದ ಸದಸ್ಯ ರಾಷ್ಟ್ರ ಆಗಿಲ್ಲ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇನ್ನು ಕಳೆದ ಸೆಷನ್ನಲ್ಲಿ ಕೆಲವೊಂದಿಷ್ಟು ರಿವಿಷನ್ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಅವುಗಳಿಗೆ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ದೆ. ಸಾಕಷ್ಟು ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ಕೂಡ ವೆರಿ ವೆಲ್ ಡನ್. ಇನ್ನು ಈ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಶ್ನೆಗಳ ಸರಿಯಾದ ಉತ್ತರ ಏನು ಅಂತ ಈಗ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ದೇಶದ ಮೊದಲ ಗ್ರಾಫೀನ್ ಇನ್ನೋವೇಷನ್ ಸೆಂಟರನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 ಆಂಧ್ರ ಪ್ರದೇಶ್, ಆಪ್ಷನ್ 2 ಹರಿಯಾಣ, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ತಮಿಳುನಾಡು ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಕಳೆದ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಕೇರಳ ರಾಜ್ಯದಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಈ ಗ್ರಾಫೀನ್ ಇನ್ನೋವೇಷನ್ ಸೆಂಟರನ್ನು ಸ್ಥಾಪಿಸಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಗ್ರಾಫೀನ್ ಅಂತಂದರೆ ಇದು ಈ ಗ್ರಾಫೈಟಿನ ಒಂದು ಬಿಲ್ಡಿಂಗ್ ಬ್ಲಾಕ್ ಆಗಿ ಗುರುತಿಸಿಕೊಳ್ಳುತ್ತದೆ. ಅಂದರೆ ಸಿಂಗಲ್ ಆಟಮ್ನ ಒಂದು ಭಾಗವಾಗಿ, ಗ್ರಾಫೈಟಿನ ಒಂದು ಭಾಗವಾಗಿ ಇದನ್ನು ಗ್ರಾಫೀನನ್ನು ಬೇರ್ಪಡಿಸಲಾಗುತ್ತೆ. ಇದು ಸಾಕಷ್ಟು ರೀತಿಯಾದಂತಹ ಅನ್ವಯಕಗಳನ್ನು ಅಥವಾ ಅಪ್ಲಿಕೇಶನ್ಸ್ಗಳನ್ನು ಹೊಂದಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಗ್ರಾಫೀನ್ ಬಗ್ಗೆ. ಸೊ ಹೀಗಾಗಿ ಈ ಗ್ರಾಫೀನ್ಗಳ ಉಪಯೋಗಗಳನ್ನು ತಿಳಿದುಕೊಳ್ಳುವಂತಹ ಮತ್ತು ಅದರ ಅಪ್ಲಿಕೇಶನ್ಸ್ಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ, ಅಧ್ಯಯನ ಮಾಡುವಂತಹ ಒಂದು ಗ್ರಾಫೀನ್ ಇನ್ನೋವೇಷನ್ ಸೆಂಟರನ್ನು ಕೇರಳದ ತ್ರಿಶೂರ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಆಪ್ಷನ್ 3 ಕೇರಳ ವಾಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಗ್ರಾಮೀಣ ಕೈಗಾರಿಕೆಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ KVICಯನ್ನು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನನ್ನು, ಈ ಒಂದು ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 1924, ಆಪ್ಷನ್ 2 1956, ಆಪ್ಷನ್ 3 1909 ಅಥವಾ ಆಪ್ಷನ್ 4 1999 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 1956ನೇ ಇಸವಿಯ ಒಂದು ಕಾಯ್ದೆಯ ಮೂಲಕ ಈ KVICಯನ್ನು ಸ್ಥಾಪನೆ ಮಾಡಲಾಗುತ್ತೆ.
ಈ KVIC ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಕನ್ನಡದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಒಂದು ಸ್ಥಾಪನೆಯನ್ನು 1956 ಈ KVIC ಆ್ಯಕ್ಟ್ನ ಅಡಿಯಲ್ಲಿ ಶಾಸನಬದ್ಧವಾದಂತಹ ಒಂದು ಸಂಸ್ಥೆಯಾಗಿ ಡೆವಲಪ್ ಮಾಡಲಾಗುತ್ತೆ ಅಥವಾ ಸ್ಥಾಪನೆ ಮಾಡಲಾಗುತ್ತೆ. ದೇಶದಾದ್ಯಂತ ಈ ಖಾದಿ ಮತ್ತು ಗ್ರಾಮೋದ್ಯೋಗಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಆಗಿದೆ. ಸದ್ಯಕ್ಕೆ ನಮ್ಮ ಕೇಂದ್ರದ MSME ಸಚಿವಾಲಯ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಂಸ್ಥೆ, ಶಾಸನಬದ್ಧವಾದಂತಹ ಸಂಸ್ಥೆ ಯಾವುದು ಅಂತಂದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಆಗಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. 1956ರಲ್ಲಿ ಒಂದು ಕಾಯ್ದೆಯ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೂನೋ ನದಿ ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಕೂನೋ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವಂತಹ ನದಿಯಾಗಿದೆ. ಇದು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 ನರ್ಮದಾ, ಆಪ್ಷನ್ 2 ಮಹಾನದಿ, ಆಪ್ಷನ್ 3 ಚಂಬಲ್ ಅಥವಾ ಆಪ್ಷನ್ 4 ಗಂಗಾ ನದಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಚಂಬಲ್ ನದಿಯ ಪ್ರಮುಖ ಉಪನದಿಯಾಗಿ ಈ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಕೂನೋ ನದಿ ಹರಿಯುವುದನ್ನು ನಾವು ಗುರುತಿಸಬಹುದು. ಕೂನೋ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವಂತಹ ಕೂನೋ ನದಿ ಏನಿದೆ ಇದು ಚಂಬಲ್ ನದಿಯ ಪ್ರಮುಖ ಉಪನದಿಯಾಗಿದೆ ಅಂತ ಇದೇ ಒಂದು ಸಂದರ್ಭದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ ಸರ್ಕಾರವು ಈ ಕೆಳಗಿನ ಯಾವ ವರ್ಷದವರೆಗೆ ನಮ್ಮ ಭಾರತದ ಆರ್ಥಿಕತೆಯನ್ನು $5 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವಂತಹ ಒಂದು ಗುರಿಯನ್ನು ಸಾಧಿಸುವಂತಹ ಒಂದು ಟಾರ್ಗೆಟನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಎಷ್ಟನೇ ಇಸವಿ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 1 2030, ಆಪ್ಷನ್ 2 2028, ಆಪ್ಷನ್ 3 2027 ಅಥವಾ ಆಪ್ಷನ್ 4 2025 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 2025ನೇ ಇಸವಿಯವರೆಗೆ ಭಾರತದ ಆರ್ಥಿಕತೆಯನ್ನು $5 ಟ್ರಿಲಿಯನ್ ಬೆಳವಣಿಗೆಯನ್ನು ಗ್ರೋತನ್ನು ಸಾಧಿಸಬೇಕು ಅಂತ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸದ್ಯಕ್ಕೆ $3.5 ಟ್ರಿಲಿಯನ್ನಷ್ಟು ಆರ್ಥಿಕತೆಯನ್ನು ಹೊಂದಿರುವಂಥ ಭಾರತ ಮುಂದಿನ ವರ್ಷಗಳಲ್ಲಿ $5 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವಂತಹ ಗುರಿಯನ್ನು ಭಾರತ ಸರ್ಕಾರದಿಂದ ಇಟ್ಟುಕೊಳ್ಳಲಾಗಿದೆ 2025ರ ವೇಳೆಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಸೊ ಇತ್ತೀಚೆಗೆ ಒಂದು ನ್ಯೂಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಭಾರತದ ಈ GDP ಗ್ರೋತ್ ಏನಿದೆ 7.3%ನಲ್ಲಿ ಗ್ರೋತನ್ನು ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಭಾರತ 2025ರ ವೇಳೆಗೆ $5 ಟ್ರಿಲಿಯನ್ GDPಯನ್ನು ಹೊಂದುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನು, ಕಾರ್ಯಕ್ರಮಗಳನ್ನು ಮತ್ತು ಭಾರತದಾದ್ಯಂತ ಈ ಕೈಗಾರಿಕೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸರ್ಕಾರದಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಸರಿಯಾದ ಉತ್ತರ 2025. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಈ ದ್ವೀಪಗಳ ಸಮೂಹದ ಒಂದು ಪ್ರಮುಖವಾದಂತಹ ದ್ವೀಪವಾದಂತಹ ಕವರಟ್ಟಿಗೆ ಭೇಟಿ ನೀಡಿದರು. ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಲಕ್ಷದ್ವೀಪ ಐಲ್ಯಾಂಡ್ಸ್ಗಳಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡುವುದು ಮತ್ತು ಸಾಕಷ್ಟು ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡುವಂತಹ ಉದ್ದೇಶದಿಂದ ಈ ಪ್ರಧಾನಿ ಅವರಿಂದ ಈ ಲಕ್ಷದ್ವೀಪದ ಕವರಟ್ಟಿ ಐಲ್ಯಾಂಡ್ಗೆ ಭೇಟಿ ನೀಡಲಾಗಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ ಪ್ರದೇಶದ ಜನರಿಂದ ಸ್ವಾಗತವನ್ನು ಕೂಡ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಕವರಟ್ಟಿ ಐಲ್ಯಾಂಡ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದು ಮುಖ್ಯವಾಗಿ ಅರಬ್ಬಿ ಸಮುದ್ರದಲ್ಲಿರುವಂತಹ ದ್ವೀಪಗಳ ಒಂದು ಪ್ರದೇಶ, ದ್ವೀಪಗಳ ಸಮೂಹವಾಗಿ ಈ ಒಂದು ಲಕ್ಷದ್ವೀಪ ಐಲ್ಯಾಂಡ್ಸ್ಗಳನ್ನು ಗುರುತಿಸಲಾಗುತ್ತೆ. ಸೊ ಅವುಗಳಲ್ಲಿ ಪ್ರಮುಖವಾದಂತಹ ಒಂದು ಅತ್ಯಂತ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಒಂದು ದ್ವೀಪವಾಗಿ ಮತ್ತು ಆ ಲಕ್ಷದ್ವೀಪದ ರಾಜಧಾನಿಯಾಗಿ ಗುರುತಿಸಿಕೊಳ್ಳುವಂತಹ ನಗರ ಯಾವುದು ಅಂತಂದರೆ ಈ ಕವರಟ್ಟಿ ಐಲ್ಯಾಂಡ್ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ಇದು ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಭಾರತದ ಮುಖ್ಯ ಭೂಭಾಗದ ಕೇರಳ ರಾಜ್ಯದ ಕೊಚ್ಚಿಯಿಂದ ಸುಮಾರು 3,500 ಕಿಲೋಮೀಟರ್ಗಳಷ್ಟು ದೂರದಲ್ಲಿ, ಅಪ್ರಾಕ್ಸಿಮೇಟ್ಲಿ 3,500 ಕಿಲೋಮೀಟರ್ ದೂರದಲ್ಲಿ ಈ ಕವರಟ್ಟಿ ಐಲ್ಯಾಂಡನ್ನು ನಾವು ಗುರುತಿಸಬಹುದಾಗಿದೆ. ಈ ದ್ವೀಪಗಳ ಸಮೂಹದ ಒಂದು
ಯೂನಿಯನ್ ಟೆರಿಟರಿ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ, ಕೇಂದ್ರಾಡಳಿತ ಪ್ರದೇಶ ಅಂತ. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ನಗರವಾಗಿ, ರಾಜಧಾನಿಯಾಗಿ ಈ ಕವರತ್ತಿ ಐಲ್ಯಾಂಡನ್ನು ಗುರುತಿಸಲಾಗುತ್ತೆ. ಇದು ಅತ್ಯಂತ ಡೆವಲಪ್ ಆದಂತಹ ಒಂದು ದ್ವೀಪವಾಗಿ ಕೂಡ ಇದನ್ನು ಗುರುತಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಈ ದ್ವೀಪಗಳ ಸಮೂಹದಲ್ಲಿ ಸಾಕಷ್ಟು ದ್ವೀಪಗಳನ್ನು ನಾವು ಕಾಣಬಹುದಾಗಿದ್ದು, ಮುಖ್ಯವಾಗಿ ಈ ಕವರಟ್ಟಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಕವರಟ್ಟಿಯ ಪೂರ್ವ ಭಾಗದಲ್ಲಿ ಇನ್ನೊಂದು ಮುಖ್ಯವಾದಂತಹ ಐಲ್ಯಾಂಡ್ ಅಂಡ್ರಾಟ್ ಅಂತ, ಇದು ಪೂರ್ವ ಭಾಗದಲ್ಲಿದೆ. ಮತ್ತು ಈ ಕವರಟ್ಟಿಯ ಪಶ್ಚಿಮ ಭಾಗದಲ್ಲಿ ಅಗಾಟ್ಟಿ ಅನ್ನುವ ಇನ್ನೊಂದು ಐಲ್ಯಾಂಡನ್ನು ಕೂಡ ಕಾಣ್ಬೋದು. ಅದೇ ರೀತಿಯಾಗಿ ಇದರ ದಕ್ಷಿಣ ಭಾಗದಲ್ಲಿ ಮಿನಿಕಾಯ್ ಅನ್ನುವ ಇನ್ನೊಂದು ದ್ವೀಪವನ್ನು ಕೂಡ ನಾವು ಕಾಣಬಹುದಾಗಿದೆ. ಸೊ ಇದು ಕವರಟ್ಟಿ ಏನಿದೆ ಲಕ್ಷದ್ವೀಪದ ರಾಜಧಾನಿಯಾಗಿ ಗುರುತಿಸಿಕೊಳ್ಳುವಂತಹ ಒಂದು ಡೆವಲಪ್ ಆದಂತಹ ಒಂದು ನಗರವಾಗಿ ಅಥವಾ ಒಂದು ಐಲ್ಯಾಂಡ್ ಆಗಿ ಗುರುತಿಸಿಕೊಳ್ಳುತ್ತದೆ. ಅಷ್ಟೊಂದು ವಿಸ್ತೀರ್ಣವನ್ನು ಹೊಂದದೇ ಇರುವಂತಹ ಈ ಒಂದು ದ್ವೀಪ 4.2 ಚದರ ಕಿಲೋಮೀಟರ್ಗಳಷ್ಟು ಏರಿಯಾವನ್ನು ಹೊಂದಿದೆ. ಇದರ ಉದ್ದ ಸುಮಾರು 5.8 ಕಿಲೋಮೀಟರ್ ಮತ್ತು ಅಗಲ 1.6 ಕಿಲೋಮೀಟರ್ಗಳಷ್ಟು ಅಂತ ಗುರುತಿಸಲಾಗುತ್ತೆ. ಅಂದರೆ ಈ ಭೂಮಿಯ ಅಥವಾ ಈ ಒಂದು ಸಮುದ್ರ ಮಟ್ಟದಿಂದ ಅಷ್ಟೊಂದು ಎತ್ತರದಲ್ಲಿ ಇಲ್ಲದೇ ಇರುವಂತಹ ಈ ಒಂದು ಕವರಟ್ಟಿ ಐಲ್ಯಾಂಡ್ ಸಮುದ್ರ ಮಟ್ಟದಿಂದ ಸುಮಾರು 2ರಿಂದ 5 ಮೀಟರ್ಗಳಷ್ಟು ಮಾತ್ರ ಈ ಭೂಭಾಗವನ್ನು ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೊಂದಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಅದೇ ರೀತಿಯಾಗಿ ಸಾಕಷ್ಟು ಆಳವಿಲ್ಲದಂತಹ ಲಗೂನ್ಗಳನ್ನು ಇಲ್ಲಿ ಕಾಣಬಹುದಾಗಿದ್ದು, ಮುಖ್ಯವಾಗಿ ಇದರ ಉತ್ತರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆಂಗಿನ ಮರಗಳನ್ನು ನಾವು ಕಾಣಬಹುದಾಗಿದೆ. ಮತ್ತು ಈ ದ್ವೀಪವು ಮುಖ್ಯವಾಗಿ 12 ಅಟಾಲ್ಸ್ ಅಂತ ಕರಿತೇವೆ. ಜಾಗ್ರಫಿಯಲ್ಲಿ ನೀವೆಲ್ಲ ಓದಿರ್ಬೋದು ಅಟಾಲ್ಸ್ ಅಂತ, ಅಟಾಲ್ ಮತ್ತು ಲಗೂನ್ಸ್ ಅಂತ. 12 ಅಟಾಲ್ಗಳು, 5 ಮುಳಗಿದಂತಹ ದಂಡೆಗಳು, ಬ್ಯಾಂಕ್ಸ್ ಅಂತ ಕರಿತೇವೆ. ಅದೇ ರೀತಿಯಾಗಿ 3 ಪ್ರಮುಖವಾದಂತಹ ಹವಳದ ಬಂಡೆಗಳಿಂದ ಆವೃತ್ತವಾದಂತಹ ಒಂದು ದ್ವೀಪ ಕವರಟ್ಟಿ ಐಲ್ಯಾಂಡ್ ಆಗಿದೆ ಅಂತ ಗುರುತಿಸ್ಬೋದು. ಕೋರಾಲ್ಸ್ ಅಂತ ಕರಿತೇವೆ ನಾವು, ಕೋರಾಲ್ಸ್ ಅಂತ. ಸೊ ಈಗ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಈ ಕಾನ್ಸೆಪ್ಟ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೋಬೇಕು ನೀವು. ಲಗೂನ್ಸ್ ಅಂದರೆ ಏನು ಮತ್ತು ಅಟಾಲ್ಸ್ಗಳು ಅಂದರೆ ಏನು, ಇವುಗಳಲ್ಲಿ ವ್ಯತ್ಯಾಸ ಏನು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಈ ಕಾನ್ಸೆಪ್ಟ್ಸನ್ನು ಎಕ್ಸಾಮ್ನಲ್ಲಿ ಕೇಳಬಹುದು. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಸಮುದ್ರದಿಂದ ಆವೃತವಾದಂತಹ ಈ ಒಂದು ದ್ವೀಪದಲ್ಲಿ ಒಳನಾಡಿನಲ್ಲಿ ಸರೋವರವನ್ನು ಕೂಡ ನಾವು ಕಾಣಬಹುದಾಗಿದೆ. ಒಂದು ಇನ್ಲ್ಯಾಂಡ್ ಲೇಕನ್ನು ಕೂಡ ನಾವು ಈ ಕವರಟ್ಟಿ ಐಲ್ಯಾಂಡ್ನಲ್ಲಿ ಕಾಣಬಹುದಾಗಿದೆ. ಆ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಮಲಯಾಳಂ ಮತ್ತು ಮಹಲ್ ಅನ್ನುವ ಭಾಷೆಗಳನ್ನು ಜನರು ಮಾತನಾಡ್ತಾರೆ. ಅದೇ ರೀತಿಯಾಗಿ ದೇಶದಾದ್ಯಂತ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ 100 ಭಾರತೀಯ ನಗರಗಳನ್ನು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಮಿಷನನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ 100 ನಗರಗಳಲ್ಲಿ ಆಯ್ಕೆಯಾದಂತಹ ಈ ಒಂದು ನಗರ ಯಾವುದು ಅಂತಂದರೆ, ಲಕ್ಷದ್ವೀಪದ ನಗರ ಯಾವುದು ಅಂತಂದರೆ ಕವರಟ್ಟಿ ಐಲ್ಯಾಂಡ್ಸ್ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಈ ಪ್ರಧಾನಿಯವರು ಈ ಭೇಟಿ ನೀಡುವುದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಕವರಟ್ಟಿ ಐಲ್ಯಾಂಡನ್ನು ಟೂರಿಸ್ಟ್ ಪ್ಲೇಸ್ ಆಗಿ ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡುವುದು ಮತ್ತು ಅಲ್ಲಿನ ಈ ಒಂದು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡುವಂತಹ ಉದ್ದೇಶವನ್ನು ಹೊಂದಿ ಪ್ರಧಾನಮಂತ್ರಿಯವರಿಂದ ಈ ಒಂದು ಕವರಟ್ಟಿ ಐಲ್ಯಾಂಡ್ಗೆ ಭೇಟಿ ನೀಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಅದರ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅರಬ್ಬಿ ಸಮುದ್ರದಲ್ಲಿ ಈ ದ್ವೀಪಗಳ ಸಮೂಹದಲ್ಲಿ ಪ್ರಮುಖ ನಗರ ಯಾವುದು ಅಂತಂದರೆ, ಪ್ರಮುಖ ಐಲ್ಯಾಂಡ್ ಯಾವುದು ಅಂತಂದರೆ ಕವರತ್ತಿ ಐಲ್ಯಾಂಡ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಯೂರೋ ಝೋನ್ ಬಗ್ಗೆ ಇದೆ. ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಈ ಒಂದು ಯೂರೋ ಝೋನ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಯುರೋಪಿಯನ್ ಯೂನಿಯನ್ ಅಂತ ನೀವೆಲ್ಲ ಓದಿರಬಹುದು, ಯುರೋಪಿಯನ್ ಯೂನಿಯನ್ ಅಂತ. ಸೊ ಮೊದಲಿಗೆ ಯುರೋಪಿಯನ್ ಯೂನಿಯನ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದಾದ ನಂತರ ಯೂರೋ ಝೋನ್ ಅಂದರೆ ಏನು ಅಂತ ರಿವೈಸ್ ಮಾಡ್ಕೋಣ. ಯುರೋಪಿಯನ್ ಯೂನಿಯನ್ ಅಂತಂದರೆ ಈ ಯುರೋಪ್ ಖಂಡದಲ್ಲಿರುವಂತಹ ಪ್ರಮುಖ 27 ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಮಾಡಿಕೊಂಡು ಸುಪ್ರಾ ನ್ಯಾಷನಲ್ ಯೂನಿಯನ್ ಆಗಿ ಅಥವಾ ಒಕ್ಕೂಟವಾಗಿ ಈ ಯುರೋಪಿಯನ್ ಯೂನಿಯನ್ನನ್ನು ಗುರುತಿಸಲಾಗುತ್ತೆ. ಯುರೋಪ್ನಲ್ಲಿರುವಂತಹ 27 ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಒಳಗೊಂಡಂತಹ ಮತ್ತು ಆ ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ರಾಜಕೀಯ ಮತ್ತು ಆರ್ಥಿಕ ಉತ್ತೇಜನವನ್ನು ನೀಡುವಂತಹ, ಸಹಕಾರವನ್ನು ನೀಡುವಂತಹ ಒಂದು ಸುಪ್ರಾ ನ್ಯಾಷನಲ್
ಯೂನಿಯನ್ ಆಗಿ ಈ ಒಂದು ಯುರೋಪಿಯನ್ ಯೂನಿಯನನ್ನು ಸ್ಥಾಪನೆ ಮಾಡಲಾಗಿತ್ತು. 1993ನೇ ಇಸವಿ ನಮ್ಮ ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯಂದು ಮಾಸ್ಟ್ರೀಚ್ ಒಪ್ಪಂದವನ್ನು ಮಾಡಲಾಗುತ್ತೆ. ನೆದರ್ಲ್ಯಾಂಡಿನ ಮಾಸ್ಟ್ರೀಚ್ ಅನ್ನುವ ನಗರದಲ್ಲಿ ಒಂದು ಒಪ್ಪಂದವನ್ನು ಮಾಡಲಾಗುತ್ತೆ ಈ ಯುರೋಪಿನ 27 ರಾಷ್ಟ್ರಗಳಿಂದ. ಸೊ ಆ ಒಂದು ಒಪ್ಪಂದದ ಫಲವಾಗಿ ಈ ಯುರೋಪಿಯನ್ ಯೂನಿಯನನ್ನು ಸ್ಥಾಪನೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಈ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಮತ್ತು ಏಕೀಕರಣವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮುಖ್ಯವಾದಂತಹ ಗುರಿಯನ್ನು ಇಟ್ಕೊಂಡು ಈ ಯುರೋಪಿಯನ್ ಯೂನಿಯನ್ ಅನ್ನುವ ಈ ಒಂದು ಸುಪ್ರಾ ನ್ಯಾಷನಲ್ ಯೂನಿಯನನ್ನು ಸ್ಥಾಪನೆ ಮಾಡಲಾಗಿತ್ತು 1993ರಲ್ಲಿ. ಅದೇ ರೀತಿಯಾಗಿ ಈ ಆರ್ಥಿಕ ಬೆಳವಣಿಗೆಯನ್ನು ಪೋಷಿಸುವಂತಹ ನಿಟ್ಟಿನಲ್ಲಿ ಒಂದೇ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡುವುದಷ್ಟೇ ಅಲ್ಲದೆ ಈ ಪರಸ್ಪರ ರಾಷ್ಟ್ರಗಳ ನಡುವೆ ಅಂದರೆ ಸದಸ್ಯ ರಾಷ್ಟ್ರಗಳ ನಡುವೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಫ್ರೀಯಾಗಿ ಮುಕ್ತವಾದಂತಹ ಮಾರುಕಟ್ಟೆಯಲ್ಲಿ ವಹಿವಾಟನ್ನು ನಡೆಸುವಂತಹ ಅನುಕೂಲವನ್ನು ಕೂಡ ಈ ಯುರೋಪಿಯನ್ ಯೂನಿಯನ್ ಮಾಡಿಕೊಡ್ತಾ ಇದೆ. ಆದರೆ ಈ ಒಂದು ನಂತರದ ದಿನಗಳಲ್ಲಿ ಅಂದರೆ 2013ನೇ ಇಸವಿಯಲ್ಲಿ ಕ್ರೊಯೇಷಿಯಾ ರಾಷ್ಟ್ರ ಈ ಯುರೋಪಿಯನ್ ಯೂನಿಯನನ್ನು ಜಾಯ್ನ್ ಆಗುತ್ತೆ. ನಂತರ 28 ಸದಸ್ಯ ರಾಷ್ಟ್ರಗಳನ್ನು ಯುರೋಪಿಯನ್ ಯೂನಿಯನ್ ಹೊಂದುತ್ತದೆ. ಆದರೆ 2020ರಲ್ಲಿ ಈ ಯುರೋಪಿಯನ್ ಯೂನಿಯನ್ನಿಂದ ಬ್ರಿಟನ್ ಬೇರ್ಪಡುವುದರ ಮೂಲಕ ಬ್ರೆಕ್ಸಿಟ್ ಉಂಟಾಗುತ್ತೆ. ಬ್ರೆಕ್ಸಿಟ್ ಅಂತ ನೀವೆಲ್ಲ ಕೇಳಿರ್ಬೋದು. ಬ್ರೆಕ್ಸಿಟ್ 2020ರಲ್ಲಿ ಈ ಬ್ರೆಕ್ಸಿಟ್ ಉಂಟಾಗುವುದರೊಂದಿಗೆ ಯುರೋಪಿಯನ್ ಯೂನಿಯನ್ನಿಂದ ಬ್ರಿಟನ್ ದೇಶ ಸಂಪೂರ್ಣವಾಗಿ ಹೊರಬರುತ್ತೆ. ಸೊ ಆಗ ಮತ್ತೆ ಈ ಯುರೋಪಿಯನ್ ಯೂನಿಯನ್ನಲ್ಲಿ 27 ಸದಸ್ಯ ರಾಷ್ಟ್ರಗಳು ಉಳಿದುಕೊಳ್ಳುತ್ತವೆ. ಸೊ ಇದು ಕ್ಲಿಯರ್ ಆಯಿತು ಅಂತ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ 27 ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ಆರ್ಥಿಕವಾದಂತಹ ಮುಕ್ತವಾದಂತಹ ಆರ್ಥಿಕ ವಹಿವಾಟನ್ನು ಸುಗಮಗೊಳಿಸುವಂತಹ ನಿಟ್ಟಿನಲ್ಲಿ ಒಂದೇ ರೀತಿಯಾದಂತಹ ಕರೆನ್ಸಿಯನ್ನು ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ. ಅದು ಯಾವುದು ಅಂತಂದರೆ ಯೂರೋಸ್ ಅಂತ ಈ ಒಂದು ಕರೆನ್ಸಿಯನ್ನು ಗುರುತಿಸಲಾಗುತ್ತೆ. ಸೊ ಈ 27 ಸದಸ್ಯ ರಾಷ್ಟ್ರಗಳಲ್ಲಿ ಯೂರೋವನ್ನು ಕರೆನ್ಸಿಯಾಗಿ ಅಧಿಕೃತವಾದಂತಹ ಕರೆನ್ಸಿಯಾಗಿ ಅಡಾಪ್ಟ್ ಮಾಡಿಕೊಂಡಂತಹ ರಾಷ್ಟ್ರಗಳ ಒಂದು ವಲಯವನ್ನು ಯೂರೋ ಝೋನ್ ಅಥವಾ ಯೂರೋ ವಲಯ ಅಂತ ಗುರುತಿಸಲಾಗುತ್ತದೆ. ಸೊ ಈಗ ಡೈರೆಕ್ಟಾಗಿ ಈ ಯೂರೋ ಝೋನ್ ಯಾವ ರೀತಿಯಾಗಿ ಡೆವಲಪ್ ಆಯಿತು ಅಂತ ನಾವು ಲಿಂಕನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯುರೋಪಿಯನ್ ಸದಸ್ಯ ರಾಷ್ಟ್ರಗಳಿಂದ ಈ ಒಂದೇ ರೀತಿಯಾದಂತಹ ಯುರೋವನ್ನು ಕರೆನ್ಸಿಯಾಗಿ ಅಡಾಪ್ಟ್ ಮಾಡಿಕೊಳ್ಳುವುದರ ಮೂಲಕ ಯೂರೋ ಝೋನನ್ನು ಸ್ಥಾಪನೆ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಯುರೋಪಿಯನ್ ಯೂನಿಯನ್ನ 19 ಸದಸ್ಯರನ್ನು ಈ ಯೂರೋ ಝೋನ್ ಒಳಗೊಂಡಿದ್ದು, ಉಳಿದಂತಹ 7 ಸದಸ್ಯ ರಾಷ್ಟ್ರಗಳಾದಂತಹ ಬಲ್ಗೇರಿಯಾ, ಝೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಹಂಗೇರಿ, ಪೋಲ್ಯಾಂಡ್, ರೊಮ್ಯಾನಿಯಾ ಮತ್ತು ಸ್ವೀಡನ್ ಈ ಯೂರೋ ಝೋನ್ನ ವಲಯಕ್ಕೆ ಇನ್ನೂ ಸೇರ್ಪಡೆಯಾಗಿಲ್ಲ. ಅಂದರೆ ಯೂರೋವನ್ನು ಅಧಿಕೃತವಾಗಿ ತಮ್ಮ ಕರೆನ್ಸಿಯನ್ನಾಗಿ ಈ 7 ಯುರೋಪಿಯನ್ ಯೂನಿಯನ್ನ ರಾಷ್ಟ್ರಗಳು ಬಳಕೆ ಮಾಡ್ತಾ ಇಲ್ಲ. ಅಂದರೆ ಸದ್ಯಕ್ಕೆ 19 ರಾಷ್ಟ್ರಗಳು ಮಾತ್ರ ಈ ಯೂರೋ ಝೋನ್ ವಲಯದಲ್ಲಿ ಬರುವಂತಹ ರಾಷ್ಟ್ರಗಳಾಗಿದ್ದಾವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನಂತರ 2023ರಲ್ಲಿ ಇತ್ತೀಚೆಗೆ ಈ ಕ್ರೊಯೇಷಿಯಾ ಇದು 2013ರಲ್ಲಿ ಯುರೋಪಿಯನ್ ಯೂನಿಯನ್ನನ್ನು ಸೇರ್ಪಡೆಗೊಂಡಿತ್ತು. ನಂತರ 2023ರಲ್ಲಿ ಕ್ರೊಯೇಷಿಯಾ ದೇಶ ಯೂರೋ ಝೋನ್ ವಲಯಕ್ಕೆ ಸೇರ್ಪಡೆಗೊಳ್ಳುತ್ತೆ. ಅಂದರೆ ಈ ಕ್ರೊಯೇಷಿಯಾದ ಒಂದು ಅಧಿಕೃತವಾದಂತಹ ಅಥವಾ ಪ್ರಮುಖವಾದಂತಹ ಕರೆನ್ಸಿಯನ್ನಾಗಿ ಯೂರೋವನ್ನು ಅಡಾಪ್ಟ್ ಮಾಡಿಕೊಳ್ಳುವುದರ ಮೂಲಕ ಯೂರೋ ಝೋನನ್ನು ಸೇರ್ಪಡೆಗೊಳ್ಳುತ್ತೆ ಕ್ರೊಯೇಷಿಯಾ. ಸೊ ಸದ್ಯಕ್ಕೆ ಯೂರೋ ಝೋನ್ನಲ್ಲಿ 20 ರಾಷ್ಟ್ರಗಳ ಒಂದು ಸದಸ್ಯತ್ವವನ್ನು ಈ ಒಂದು ಯೂರೋ ಝೋನ್ ಒಳಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಮ್ಯಾಪ್ನಲ್ಲಿ ಯುರೋಪ್ ಖಂಡದ ಪ್ರಮುಖವಾದಂಥ ರಾಷ್ಟ್ರಗಳನ್ನು ಗುರುತಿಸಲಾಗಿದ್ದು, ಮುಖ್ಯವಾಗಿ ಈ ಒಂದು ಪಿಂಕ್ ಕಲರ್ನಲ್ಲಿ ಗುರುತಿಸಬಹುದಾದಂತಹ ಯೂರೋ ಝೋನ್ ರಾಷ್ಟ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಯೆಲ್ಲೋ ಕಲರ್ ಈ ಒಂದು ರಾಷ್ಟ್ರಗಳನ್ನು ಯೂರೋ ಝೋನ್ ವಲಯದ ಹೊರಗಡೆ ಇರುವಂತಹ ರಾಷ್ಟ್ರಗಳನ್ನಾಗಿ ನಾವು ಗುರುತಿಸಬಹುದಾಗಿದೆ. ಇನ್ನು ಈ ಯೂರೋ ಝೋನ್ನ ಅಡಿಯಲ್ಲಿ ಬರುವಂತಹ ಅಂದರೆ ಈ ಯೂರೋವನ್ನು ಕರೆನ್ಸಿಯಾಗಿ ಆಯ್ಕೆ ಮಾಡಿಕೊಂಡಂತಹ
ರಾಷ್ಟ್ರಗಳು ಯಾವುವು ಅಂತಂದರೆ ಆಸ್ಟ್ರಿಯಾ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಸ್ಟ್ರಿಯಾ ಯುರೋಪ್ನಲ್ಲಿರುವಂಥ ಒಂದು ರಾಷ್ಟ್ರ. ಆಸ್ಟ್ರಿಯಾ, ಬೆಲ್ಜಿಯಂ, ಕ್ರೊಯೇಷಿಯಾ 2023ರಲ್ಲಿ ಅಂದರೆ ಇತ್ತೀಚೆಗೆ ಯೂರೋಝೋನ್ನಲ್ಲಿ ಈ ಸೇರ್ಪಡೆಗೊಳ್ಳುತ್ತೆ ಕ್ರೊಯೇಷಿಯಾ. ಸೈಪ್ರಸ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಐರ್ಲ್ಯಾಂಡ್, ಇಟಲಿ, ಲತ್ವಿಯಾ, ಲಿಥುವಾನಿಯಾ, ಲುಕ್ಸೆಂಬರ್ಗ್, ಮಾಲ್ಟಾ, ನೆದರ್ಲ್ಯಾಂಡ್ಸ್, ಪೋರ್ಚುಗಲ್, ಸ್ಲೋವಾಕಿಯಾ, ಸ್ಲೋವೇನಿಯಾ, ಸ್ಪೇನ್ ಈ ರೀತಿಯಾದಂತಹ ಒಟ್ಟು 20 ರಾಷ್ಟ್ರಗಳನ್ನು ಯೂರೋಝೋನ್ನಲ್ಲಿ ಗುರುತಿಸಲಾಗುತ್ತದೆ. ಉಳಿದಂತಹ 7 ರಾಷ್ಟ್ರಗಳೇನಿದ್ದಾವೆ ಇವು ಯೂರೋಝೋನ್ ಅಥವಾ ಯೂರೋ ವಲಯಕ್ಕೆ ಸೇರ್ಪಡೆಗೊಂಡಿಲ್ಲ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಇತ್ತೀಚೆಗೆ ಈ ಕ್ರೊಯೇಷಿಯಾದ ಬಗ್ಗೆ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇತ್ತೀಚೆಗೆ ಯೂರೋಝೋನ್ ಅಥವಾ ಯೂರೋ ವಲಯಕ್ಕೆ ಸೇರ್ಪಡೆಗೊಂಡಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಕ್ರೊಯೇಷಿಯಾ ಆಗಿತ್ತು. ಸೊ ಇದನ್ನು ನಾವು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಡಿಸ್ಕಸ್ ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಯೂರೋಝೋನ್ ವಲಯದಲ್ಲಿ ಬರುವಂತಹ ರಾಷ್ಟ್ರಗಳ ಹಣಕಾಸು ನೀತಿಯನ್ನು ನಿರ್ಧಾರ ಮಾಡುವಂತಹ ಪ್ರಮುಖ ಜವಾಬ್ದಾರಿಯನ್ನು ವಹಿಸಿರುವಂತಹ ಸಂಸ್ಥೆ ಯಾವುದು ಅಂತಂದರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಆಗಿದೆ. ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಈ ಹಣಕಾಸು ನೀತಿಯನ್ನು ಮಾನಿಟರಿ ಪಾಲಿಸಿಯನ್ನು ನಿರ್ಧಾರ ಮಾಡುವಂತಹ ಒಂದು ಜವಾಬ್ದಾರಿ RBI ಹೊಂದಿದೆ, ಅದೇ ರೀತಿಯಾಗಿ ಯುರೋ ವಲಯದಲ್ಲಿ ಈ ಒಂದು ಹಣಕಾಸು ನೀತಿಯನ್ನು ಮಾನಿಟರಿ ಪಾಲಿಸಿಯನ್ನು ರೂಪಿಸುವಂತಹ ಒಂದು ಜವಾಬ್ದಾರಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ವಹಿಸಿಕೊಂಡಿದೆ. ಅದೇ ರೀತಿಯಾಗಿ ಈ ನೋಟುಗಳನ್ನು ಮುದ್ರಣ ಮಾಡುವುದಾಗಿರ್ಬೋದು ಅಥವಾ ಈ ನಾಣ್ಯಗಳನ್ನು ಪ್ರಿಂಟ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಒಂದು ನಿರ್ಧಾರ ಮಾಡುವಂಥ ಅಧಿಕಾರವನ್ನು ECB ಅಥವಾ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ವಹಿಸಿಕೊಂಡಿದೆ. ನಮ್ಮ RBI ಯಾವ ರೀತಿಯಾಗಿ ಈ ಹಣಕಾಸು ನೀತಿಯ ಒಂದು ಮೀಟಿಂಗ್ನಲ್ಲಿ ಈ ರೆಪೋ ರೇಟನ್ನು ನಿರ್ಧಾರ ಮಾಡುತ್ತೆ, ಅದೇ ರೀತಿಯಾಗಿ ಯುರೋಪಿಗೆ ಸಂಬಂಧಪಟ್ಟಂತಹ ಅಥವಾ ಯೂರೋಝೋನ್ಗೆ ಸಂಬಂಧಪಟ್ಟಂತಹ ಈ ಒಂದು ರೆಪೋ ರೇಟನ್ನು ನಿರ್ಧಾರ ಮಾಡುವಂತಹ ಒಂದು ಬಡ್ಡಿ ದರವನ್ನು ನಿರ್ಧಾರ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಆಗಿದೆ ಅಂತ ನಾವು ಕಂಪ್ಯಾರಿಟಿವ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತದೆ. ಸೊ ಆಗಲೇ ತಿಳಿಸಿದ ಹಾಗೆ ಯೂರೋಝೋನ್ ಅಂತಂದರೆ ಇದು ಈ ಎಲ್ಲ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಒಂದು ಡೆಮೋಕ್ರಟೈಸ್ ಆದಂತಹ ಒಂದು ಯೂನಿಯನ್ ಆಗಿದೆ ಅಥವಾ ಒಂದು ಆರ್ಥಿಕ ವಲಯವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರಲ್ಲಿ ಮುಖ್ಯವಾಗಿ ಸ್ಟ್ರಕ್ಚರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಎಲ್ಲ ರಾಷ್ಟ್ರಗಳ ಈ ಮೇಲೆ ತಿಳಿಸಲಾದಂತಹ ರಾಷ್ಟ್ರಗಳ ಕೇಂದ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥರನ್ನು ಒಳಗೊಂಡಿರುವಂತಹ ಮತ್ತು ಒಬ್ಬ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸಲಾಗುವಂತಹ ಒಂದು ಸಂಸ್ಥೆ ಈ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಯೂರೋಝೋನ್. ಇತ್ತೀಚೆಗೆ ಈ ಕ್ರೊಯೇಷಿಯಾ ಮತ್ತು ಯೂರೋಝೋನ್ ಬಗ್ಗೆ ಪ್ರಶ್ನೆ ಬಂದಿತ್ತು. ಸೊ ಹೀಗಾಗಿ ಡೀಟೇಲ್ ಆಗಿ ಇದರ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಆಗಿದ್ದು ಡೆಸರ್ಟ್ ಸೈಕ್ಲೋನ್ ಅನ್ನುವ ಈ ಮಿಲಿಟರಿ ವ್ಯಾಯಾಮದ ಕುರಿತಾದಂಥ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇದೇ ವರ್ಷ ಜನವರಿ 2ನೇ ತಾರೀಕಿನಿಂದ ಜನವರಿ 15ನೇ ತಾರೀಕಿನವರೆಗೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ 2 ರಾಷ್ಟ್ರಗಳ ನಡುವೆ ಜಂಟಿಯಾಗಿ ಮಿಲಿಟರಿ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಎಲ್ಲಿ ಅಂತಂದರೆ ನಮ್ಮ ರಾಜಸ್ಥಾನದಲ್ಲಿ. ಸೊ ಹೀಗಾಗಿ ಈ ಒಂದು ಮಿಲಿಟರಿ ಯುದ್ಧ ವ್ಯಾಯಾಮ ಯಾವುದು ಅಂತಂದರೆ ಡೆಸರ್ಟ್ ಸೈಕ್ಲೋನ್ ಅನ್ನುವ ಮಿಲಿಟರಿ ಎಕ್ಸಸೈಸ್, ಜಾಯಿಂಟ್ ಎಕ್ಸಸೈಸ್ ಅಂತ ನಾವು ಗುರುತಿಸಬೇಕಾಗಿದೆ. 2024ರ ಈ ಒಂದು ಯುದ್ಧ ವ್ಯಾಯಾಮವನ್ನು ರಾಜಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದೆ. ಸೊ ಆಗಲೇ ತಿಳಿಸಿದ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತದ ನಡುವೆ ಮುಖ್ಯವಾಗಿ ಈ ನಗರ ಕಾರ್ಯಾಚರಣೆಗಳು ಅಂದರೆ ಅರ್ಬನ್ ಆಪರೇಷನ್ಸ್ಗಳ ಅಂತಂದರೆ ಯಾವುದೇ ಒಂದು ಉಗ್ರರ ಸಂಘಟನೆ ಆಗಿರ್ಬೋದು ಅಥವಾ ದುಷ್ಕರ್ಮಿಗಳಾಗಿರ್ಬೋದು ನಗರ ಪ್ರದೇಶಗಳಲ್ಲಿ ಅಟ್ಯಾಕನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಆಪರೇಷನ್ಸ್ಗಳನ್ನು ಟೆಕ್ನಿಕ್ಸ್ಗಳ ಮೂಲಕ ಆ ಒಂದು ಕೃತ್ಯವನ್ನು ಅಥವಾ ಒಂದು ಅಟ್ಯಾಕನ್ನು ಎದುರಿಸಬೇಕು ಅನ್ನುವಂತಹ ಪ್ರಾಕ್ಟೀಸನ್ನು ಈ ಡೆಸರ್ಟ್ ಸೈಕ್ಲೋನ್ ಯುದ್ಧ ವ್ಯಾಯಾಮದಲ್ಲಿ ಮುಖ್ಯವಾಗಿ ಕಂಡಕ್ಟ್ ಮಾಡಲಾಗ್ತಾ ಇದೆ, ಅರ್ಬನ್ ಆಪರೇಷನ್ಸ್ ಅಂತ. ಅದೇ ರೀತಿಯಾಗಿ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತದ ಮಿಲಿಟರಿಗಳ ನಡುವೆ ಪರಸ್ಪರ ಉತ್ತಮ ಅಭ್ಯಾಸಗಳನ್ನು, ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಕಲಿತು ಪರಸ್ಪರ ಆ ಟೆಕ್ನಿಕ್ಸ್ಗಳನ್ನು ಶೇರ್ ಮಾಡಿಕೊಳ್ಳುವುದು ಮತ್ತು ಇಂಟರ್ ಆಪರೇಬಿಲಿಟಿಯನ್ನು ಅಂದರೆ ಪರಸ್ಪರ ಯಾವ ರೀತಿಯಾಗಿ ಸಮನ್ವಯದೊಂದಿಗೆ ಒಂದು ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡಬಹುದು ಅನ್ನುವ ಕೆಲವೊಂದಿಷ್ಟು ಡ್ರಿಲ್ಸ್ಗಳನ್ನು ಈ ಒಂದು ಡೆಸರ್ಟ್ ಸೈಕ್ಲೋನ್ ಅನ್ನುವ ಜಂಟಿ ಮಿಲಿಟರಿ ವ್ಯಾಯಾಮದ ಮೂಲಕ ಮಾಡಲಾಗುತ್ತದೆ. ಇದು ಕೇವಲ ಮಿಲಿಟರಿ ಯುದ್ಧ ವ್ಯಾಯಾಮ ಅಷ್ಟೇ ಅಲ್ಲದೆ ಈ 2 ರಾಷ್ಟ್ರಗಳ ನಡುವೆ ಪರಸ್ಪರ ಸ್ಟ್ರಾಟಜಿಕಲ್ ಆಗಿ
ಪಾಲುದಾರಿಕೆಯನ್ನು ಅಥವಾ ಪಾರ್ಟ್ನರ್ಶಿಪ್ಪನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ, ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ಕೂಡ ಈ ಒಂದು ಡೆಸರ್ಟ್ ಸೈಕ್ಲೋನ್ ಯುದ್ಧವ್ಯಾಯಾಮ ವಹಿಸಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ಕಳೆದ ವರ್ಷದ ಆರಂಭದಲ್ಲಿ ಈ ಎರಡೂ ರಾಷ್ಟ್ರಗಳ ನೌಕಾಪಡೆಗಳ ನಡುವೆ ಪರಸ್ಪರ ಜಾಯೇದ್ ತಲ್ವಾರ್ ಅನ್ನುವ ಜಂಟಿ ಮರೀನ್ ಎಕ್ಸಸೈಸನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನೆನಪಿಟ್ಕೊಳ್ಳಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳ ನಡುವೆ ನಡೆಸಲಾಗುವಂತಹ ಮಿಲಿಟರಿ ವ್ಯಾಯಾಮ ಯಾವುದು ಅಂತಂದರೆ ಡೆಸರ್ಟ್ ಸೈಕ್ಲೋನ್, ಮರೀನ್ ಎಕ್ಸಸೈಸ್ ಯಾವುದು ಅಂತಂದರೆ ಕಡಲ ಯುದ್ಧ ವ್ಯಾಯಾಮ ಯಾವುದು ಅಂತಂದರೆ ಜಾಯೇದ್ ತಲ್ವಾರ್ ಅಂತ ನೆನಪಿಟ್ಕೊಳ್ಳಿ. ಇನ್ನು ಮ್ಯಾಪನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮಧ್ಯ ಏಷ್ಯಾದ ಪ್ರಮುಖ ರಾಷ್ಟ್ರವಾಗಿ, ಗಲ್ಫ್ ರಾಷ್ಟ್ರವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗುರುತಿಸಿಕೊಳ್ಳುತ್ತೆ. ಇದರ ಪ್ರಮುಖ ನಗರಗಳು ಯಾವುವು ಅಂತಂದರೆ ಅಬುದಾಬಿ ಮತ್ತು ದುಬೈ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದಕ್ಷಿಣ ಭಾಗದಲ್ಲಿ ಗಲ್ಫ್ ಆಫ್ ಒಮನ್ ಅನ್ನು ನಾವು ಗಮನಿಸಿದರೆ, ಉತ್ತರ ಭಾಗದಲ್ಲಿ ಪರ್ಷಿಯನ್ ಗಲ್ಫ್ ಆಫ್ ಪರ್ಷಿಯಾವನ್ನು ನಾವು ಕಾಣಬಹುದಾಗಿದೆ. ಇದರ ಕರಾವಳಿ ಪ್ರದೇಶವನ್ನು ಹಂಚಿಕೊಳ್ಳುವಂತಹ ಒಂದು ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಅದರ ಒಂದು ಫ್ಲ್ಯಾಗನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಗಗನ್ಯಾನ್ ಬಗ್ಗೆ. ಇದು 2025ರಲ್ಲಿ ಗಗನ್ಯಾನ್ ಅನ್ನುವ ಇಸ್ರೋದ ಪ್ರಮುಖವಾದಂತಹ ಒಂದು ಮಿಷನನ್ನು ಲಾಂಚ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಿಪರೇಷನ್ಸ್ಗಳನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈ 2025ರ ವೇಳೆಗೆ ಈ ಒಂದು ವ್ಯೋಮ್ ಮಿತ್ರ ಅನ್ನುವ ಮಹಿಳಾ ರೋಬೋಟನ್ನು ಗಗನ್ಯಾನ್ ಅನ್ನುವ ಮೊದಲ ಲಾಂಚಿಂಗ್ನಲ್ಲಿ ಉಡಾವಣೆ ಮಾಡಲಾಗುವುದು ಅಂತ, ಅಂದರೆ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗುವುದು ಅಂತ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂಥ ಇಸ್ರೋದಿಂದ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಾನವ ಸಹಿತವಾದಂತಹ ಕಾರ್ಯಾಚರಣೆಯ ಮೂಲಕ ಗಗನ್ಯಾನ್ ಯಶಸ್ವಿ ಆಗಲಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಅಂತ ಕ್ರೂ ಮಾಡೆಲ್ ಆಗಿರ್ಬೋದು, ಆಪರೇಷನ್ ಮಾಡೆಲ್ ಆಗಿರ್ಬೋದು, ಪ್ರಾಯೋಗಿಕ ಹಾರಾಟದ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಅಂತ ಗಗನ್ಯಾನ್ ಬಗ್ಗೆ ಇತ್ತೀಚೆಗೆ ಇಸ್ರೋದಿಂದ ಮಾಹಿತಿಯನ್ನು ನೀಡಲಾಗಿತ್ತು. ಸೊ ನೆನಪಿಟ್ಕೊಳ್ಳಿ, ವ್ಯೋಮ ಮಿತ್ರ ಅನ್ನುವ ಹ್ಯುಮನಾಯ್ಡ್ ರೋಬೋಟನ್ನು ಹೊತ್ತುಕೊಂಡು ಈ ಗಗನ್ಯಾನ್ ಮೊದಲ ಬಾರಿಗೆ ಬಾಹ್ಯಾಕಾಶದತ್ತ 2025ರಲ್ಲಿ ಸಾಗಲಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಕ್ಯಾಪ್ಸೂಲನ್ನು ಕೂಡ ನೋಡ್ಬೋದು. ಭಾರತದ ಇಸ್ರೋದಿಂದ ಡೆವಲಪ್ ಮಾಡಲಾದಂಥ ಈ ಒಂದು ಕ್ಯಾಪ್ಸೂಲ್ನಲ್ಲಿ ವ್ಯೋಮ ಮಿತ್ರ ಅನ್ನುವ ಮಹಿಳಾ ಹ್ಯುಮನಾಯ್ಡ್ ರೋಬೋಟನ್ನು ಕುಳ್ಳಿರಿಸಿ ಅದನ್ನು ಲಾಂಚ್ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಲಕ್ಷದ್ವೀಪದ ರಾಜಧಾನಿ ಯಾವುದು? ಲಕ್ಷದ್ವೀಪ ಅನ್ನೋದು ದ್ವೀಪಗಳ ಸಮೂಹದ ಒಂದು ಯೂನಿಯನ್ ಟೆರಿಟರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ, ಕೇಂದ್ರಾಡಳಿತ ಪ್ರದೇಶ ಅಂತ. ಸೊ ಇದರ ರಾಜಧಾನಿ ನಗರ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಮಿನಿಕಾಯ್, ಆಪ್ಷನ್ 2 ಕವರಟ್ಟಿ, ಆಪ್ಷನ್ 3 ಆಂಡ್ರೋಟ್ ಅಥವಾ ಆಪ್ಷನ್ 4 ಅಗಟ್ಟಿ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಕವರಟ್ಟಿ ಐಲ್ಯಾಂಡ್. ಇದು ಲಕ್ಷದ್ವೀಪದ ಮುಖ್ಯವಾದಂತಹ ನಗರ ಮತ್ತು ರಾಜಧಾನಿ ಪ್ರದೇಶವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ದ್ವೀಪಗಳ ಸಮೂಹವಾದಂತಹ ಈ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಮಧ್ಯದಲ್ಲಿರುವಂತಹ ಈ ಒಂದು ಕವರಟ್ಟಿ ಐಲ್ಯಾಂಡ್ ಏನಿದೆ, ಇದು ಲಕ್ಷದ್ವೀಪದ ಪ್ರಮುಖ ನಗರ ಮತ್ತು ರಾಜಧಾನಿ ನಗರವಾಗಿದೆ, ಐಲ್ಯಾಂಡ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಈ ಕವರಟ್ಟಿಗೆ ಭೇಟಿ ನೀಡಿದ್ರು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶವು ಯೂರೋಝೋನ್ನ ಭಾಗವಾಗಿಲ್ಲ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ 2 ಕ್ರೊಯೇಷಿಯಾ, ಆಪ್ಷನ್ 3 ಫಿನ್ಲ್ಯಾಂಡ್ ಅಥವಾ ಆಪ್ಷನ್ 4 ಫ್ರಾನ್ಸ್ ಅಂತ ನೀಡಲಾಗಿದ್ದು, ಯೂರೋಝೋನ್ ಅಂತಂದರೆ ಯುರೋಪಿಯನ್ ಯೂನಿಯನ್ನ ಭಾಗವಾಗಿರುವಂತಹ ಸದಸ್ಯ ರಾಷ್ಟ್ರಗಳು ಯೂರೋ ಅನ್ನುವ ಕರೆನ್ಸಿಯನ್ನು ಅಧಿಕೃತವಾದಂತಹ ಕರೆನ್ಸಿಯಾಗಿ ಅಡಾಪ್ಟ್ ಮಾಡಿಕೊಂಡಿವೆ. ಸೊ ಆ ರಾಷ್ಟ್ರಗಳ ಒಂದು ವಲಯವನ್ನು ಯೂರೋಝೋನ್ ಅಂತ ಗುರುತಿಸಲಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಹೀಗಾಗಿ 2020ನೇ ಇಸವಿಯಲ್ಲಿ ಬ್ರೆಕ್ಸಿಟ್ ನಂತರ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್
ಈ ಒಂದು ಯುರೋಪಿಯನ್ ಯೂನಿಯನ್ನಿಂದ ಹೊರಬಂದ ಕಾರಣಕ್ಕಾಗಿ ಯುರೋಝೋನ್ನ ಭಾಗವಾಗಿಲ್ಲ ಯುನೈಟೆಡ್ ಕಿಂಗ್ಡಮ್ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಉಳಿದಂತೆ 2023ರಲ್ಲಿ ಕ್ರೊಯೇಷಿಯಾ ಯುರೋಝೋನ್ನ ಭಾಗವಾಗುತ್ತೆ. ನಂತರ ಅದಕ್ಕಿಂತ ಮುಂಚೆ ಫಿನ್ಲ್ಯಾಂಡ್ ಮತ್ತು ಫ್ರಾನ್ಸ್ ದೇಶಗಳು ಯುರೋಪಿಯನ್ ಯೂನಿಯನ್ನ ಮತ್ತು ಯುರೋಝೋನ್ನ ಭಾಗವಾಗಿರುವಂತಹ ರಾಷ್ಟ್ರಗಳಾಗಿವೆ ಅಂತ ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ 1 ಯುನೈಟೆಡ್ ಕಿಂಗ್ಡಮ್ ಈಸ್ ರೈಟ್ ಆನ್ಸರ್. ಇದು ಯುರೋಝೋನ್ನ ಭಾಗವಾಗಿಲ್ಲ. ಮುಂದಿನ ರಿವಿಷನ್ ಪ್ರಶ್ನೆ, ಡೆಸರ್ಟ್ ಸೈಕ್ಲೋನ್ ಇದು ಮಿಲಿಟರಿ ವ್ಯಾಯಾಮವಾಗಿದ್ದು ಭಾರತ ಮತ್ತು ಇತರ ಯಾವ ದೇಶದೊಂದಿಗೆ ಈ ಡೆಸರ್ಟ್ ಸೈಕ್ಲೋನ್ ಅನ್ನುವ ಮಿಲಿಟರಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದು. ಆಪ್ಷನ್ 1 ಸೌದಿ ಅರೇಬಿಯಾ, ಆಪ್ಷನ್ 2 UAE, ಆಪ್ಷನ್ 3 ಓಮನ್, ಆಪ್ಷನ್ 4 ಇರಾನ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತದೊಂದಿಗೆ ಜನವರಿ 2ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ರಾಜಸ್ಥಾನದಲ್ಲಿ ಡೆಸರ್ಟ್ ಸೈಕ್ಲೋನ್ ಅನ್ನುವ ಜಂಟರಿ ಮಿಲಿಟರಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಈ ಅರ್ಬನ್ ಆಪರೇಷನ್ಸ್ಗಳನ್ನು ಕ್ಯಾರಿಔಟ್ ಮಾಡುವಂತಹ ನಿಟ್ಟಿನಲ್ಲಿ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಎನ್ಶೋರ್ ಮಾಡಿಕೊಳ್ಳುವುದು ಮತ್ತು ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಮಹತ್ವವನ್ನು ಹೊಂದಿದಂತಹ ಈ ಒಂದು ಡೆಸರ್ಟ್ ಸೈಕ್ಲೋನ್ ಮಿಲಿಟರಿ ವ್ಯಾಯಾಮವನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಭಾರತ ಕಂಡಕ್ಟ್ ಮಾಡ್ತಾ ಇದೆ. ಮುಂದಿನ ರಿವಿಷನ್ ಪ್ರಶ್ನೆ, ಇಸ್ರೋದ ಈ ಗಗನ್ಯಾನ್ ಅನ್ನುವ ಮಿಷನ್ನಲ್ಲಿ ಕಳಿಸಲಾಗ್ತಾ ಇರುವಂತಹ ಮಹಿಳಾ ರೋಬೋಟ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ವ್ಯೋಮಮಿತ್ರ, ಆಪ್ಷನ್ 2 ಗಗನ್ ಮಿತ್ರ, ಆಪ್ಷನ್ 3 ಸೂರ್ಯಮಿತ್ರ, ಆಪ್ಷನ್ 4 ಮಂಗಳಮಿತ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ವ್ಯೋಮಮಿತ್ರ ಅನ್ನುವ ಮಹಿಳಾ ರೂಪಿಯಾದಂತಹ ಹ್ಯೂಮನಾಯ್ಡ್ ರೋಬೋಟನ್ನು ಗಗನ್ಯಾನ್ ಮಿಷನ್ನಲ್ಲಿ ಮೊದಲ ಬಾರಿಗೆ ಲಾಂಚ್ ಮಾಡಲಾಗ್ತಾ ಇದೆ ಭಾರತದ ಇಸ್ರೋನಿಂದ. 2025ರ ವೇಳೆಗೆ ಈ ಒಂದು ಮಿಷನ್ನನ್ನು ಲಾಂಚ್ ಮಾಡುವಂತಹ ಒಂದು ಸಾಧ್ಯತೆಯನ್ನು ಇಸ್ರೋದಿಂದ ಇತ್ತೀಚೆಗೆ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ವ್ಯೋಮಮಿತ್ರ ನೆನ್ಪಿಟ್ಕೊಳ್ಳಿ, ಹ್ಯೂಮನಾಯ್ಡ್ ರೋಬೋಟ್ ಅಂತ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಿದಂತಹ ಕಂಟೆಂಟ್ ನೋಟ್ಸ್ ರೂಪದಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಅಮೋಘ ವರ್ಷ IAS KS ಅಕಾಡೆಮಿಯನ್ನು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.